ಸೇರ್ಕೊಂಡಿದ್ದು ಇಲ್ಲಿ ಅರಮನೆ 2 ರೂಪಾಯಿ ಸಂಬಳ ಆಗ 47 ಸಾವಿರ ಕೊಟ್ಟು ತಗೊಂಡೆ ಈಗ. ಇದಕ್ಕೆ 47,000. ಹಾಂ ಸರ್, ಈಗೆಲ್ಲ ರೇಟ್ ಜಾಸ್ತಿ ಆಗ ಬರೀ 10,000 ಕೊಟ್ಬಿಟ್ಟೆ ನಾನು. 120 ರೂಪಾಯಿ ಮಾಡ್ಕೋದೆ, ಮಳೆ ಬಂದ್ಬಿಡ್ತು ಮಧ್ಯಾಹ್ನ. ಹೌದಾ? ಹಾಂ, ಡೈಲಿ ಗಾಡಿ ಇಲ್ಲೇ ಇರುತ್ತೆ, ಕರ್ಕೊಂಡು ಹೋಗ್ತೀರಾ? ಇಲ್ಲಿ ಬಿಟ್ಬಿಟ್ಟು ಎತ್ಕೊಂಡಿದ್ರೆ ಅಷ್ಟೇ ಸರ್. ಒಬ್ಬ ಕಾಲೇಜ್ ಓದ್ತವನೆ ನನ್ನ ಮಗ, PUC. ನನ್ನ ಮಗಳು 10ನೇ ಕ್ಲಾಸು. ಒಂದೊಂದು ದಿನಕ್ಕೆ ಊಟ ಕಾಸಿದೆ ಎಷ್ಟೊಂದು ಬಾಕ್ಸ್ ಸಿಗುತ್ತೆ. ಎಲ್ಲರಿಗೂ ನಮಸ್ಕಾರಗಳು. ಈ ವ್ಯಕ್ತಿಯು ಹಲವು ವರ್ಷಗಳಿಂದ ಕಬ್ಬಿನ ಜ್ಯೂಸ್ ವ್ಯಾಪಾರವನ್ನು ಅವಲಂಬಿಸಿ ತನ್ನ ಜೀವನವನ್ನು ಸಾಗಿಸುತ್ತಿದ್ದಾರೆ. ಇವರ ಜೀವನದ ಕೆಲವು ಸನ್ನಿವೇಶಗಳನ್ನು ಕೆಲವೇ ನಿಮಿಷಗಳಲ್ಲಿ ತಿಳಿಯುವ ಪ್ರಯತ್ನ ಮಾಡೋಣ. ಹಲವರಿಗೆ ಮಾರ್ಗದರ್ಶನವಾಗುವ ಕಥೆ ಏನಾದರೂ ಇದೆಯಾ ಎಂದು ತಿಳಿದುಕೊಳ್ಳೋಣ. ಕಳ್ಳತನ, ಸುಲಿಗೆ, ಹೀಗೆ ನಾನಾ ಥರ ಕೃತ್ಯಗಳಿಗೆ ಕೈ ಹಾಕಿ ಸಮಾಜಕ್ಕೆ ಕೆಟ್ಟದ್ದನ್ನು ಬಯಸುವವರಿಗೆ ಇದು ಒಂದು ಸಂದೇಶವಾಗಬಹುದು. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಬನ್ನಿ, ಅವರ ಬಳಿಯೇ ಹೋಗಿ ಮಾತನಾಡಿಸುವ ಪ್ರಯತ್ನ ಮಾಡೋಣ. ಮಹಾದೇವ, ಯಾವಾಗಿಂದ ವ್ಯಾಪಾರ ಮಾಡ್ತಾ ಇದ್ದೀರಾ? ನಮ್ದು ಆಯ್ತು 35 ವರ್ಷ. 35 ವರ್ಷ. ಇದೇ ಸ್ಪಾಟಾ? ಇದೆ ಇದೇ ಸ್ಪಾಟಲ್ಲಿ ಈಗ ಮಾಡ್ತಾ ಇರೋದು ಒಂದು 6 ತಿಂಗಳಿಂದ. ನಾನು ಎಲ್ಲ ಕಡೆ ಬೇರೆ ಕಡೆ ಎಲ್ಲ ಮಾಡಿದ್ದೀನಿ. ಹಾಂ, ಎಲ್ಲೆಲ್ಲಿ ಮಾಡಿದ್ದೀರಾ ನೀವು? ಸರ್, ಅರಮನೆ ನಾನು ಸ್ಟಾರ್ಟಿಂಗ್ ಸೇರ್ಕೊಂಡಿದ್ದು. ಎಲ್ಲಿ? ಅರಮನೆ 2 ರೂಪಾಯಿ ಸಂಬಳ ಆಗ. ಓಕೆ. ಆಗ ಹಾಂ, 2 ರೂಪಾಯಿಂದ ಅಲ್ಲಿ ಅರಮನೆ ಮಾಡ್ತಾಯಿದ್ದೆ. ಅದು ಬಿಟ್ರೆ ಲಕ್ಷ್ಮೀ ಟ್ಯಾಕ್ಸ್ ಇದೆ, ನೋಡಿದ್ದೀರಾ? ನೋಡಿದೆ. ಹಾಂ, 96 ನಾನೇ ಗಾಡಿ ಮಾಡಿದೆ. ಓಕೆ. ಅಲ್ಲೊಂದು ವರ್ಷ ಮಾಡಿದೆ. ಇನ್ನೊಂದು ವರ್ಷ ಗಾಡಿ ವ್ಯಾಪಾರ ನಡಿಲ್ಲ, ಗಾಡಿ ಮಾರಾಕ್ಬಿಟ್ಟೆ. ಅಂದರೆ ಇದೇ ಹಾಂ, ಈಗ 47 ಸಾವಿರ ಈಗ ತಗೊಂಡಿರೋದು. ಈಗ 6 ತಿಂಗಳ ತಗೊಂಡು 47 ಸಾವಿರ ಕೊಟ್ಟು ತಗೊಂಡೆ ಈಗ. ಇದಕ್ಕೆ 47,000. ಹಾಂ ಸರ್, ಈಗೆಲ್ಲ ರೇಟ್ ಜಾಸ್ತಿ ಆಗ ಬರೀ 10,000 ಕೊಟ್ಬಿಟ್ಟೆ ನಾನು. ಎಷ್ಟು ಮಾಡ್ತೀರಾ ಡೈಲಿ ವ್ಯಾಪಾರ? ಇದು ಡೈಲಿ ಶನಿವಾರ ಭಾನುವಾರ 3,000 4,000. ನಾರ್ಮಲ್ ಡೇಸ್ ಎಲ್ಲ? ನಾರ್ಮಲ್ ಡೇಸ್ 120 ರೂಪಾಯಿ ಮಾಡ್ಕೋದೆ, ಮಳೆ ಬಂದ್ಬಿಡ್ತು ಮಧ್ಯಾಹ್ನ. ಹೌದಾ? ಹಾಂ, ಓಕೆ ಓಕೆ. ನೋಡ ಇವತ್ತು ತರ್ತೀರಾ? ನಾವು ಕಬ್ಬು ಇದು ವುಡ್ಲ್ಯಾಂಡ್ ಟ್ಯಾಕ್ಸು, ಈ ಕಡೆ ರಾಮಸ್ವಾಮಿ, ಜೇಸಸ್ಸು ಎಲ್ಲ ಕಡೆ ಮಾಡ್ತಾರೆ. ಹೌದಾ? ನಿಮ್ಮ ಫ್ಯಾಮಿಲಿ ಎಷ್ಟು ಜನ ಇದ್ದೀರಾ? ಸರ್, ನಾವು ಗಂಡ ಹೆಂಡತಿ 2 ಮಕ್ಕಳು, ನಮ್ಮ ತಾಯಿ. ನಿಮ್ಮ ಮನೆ ಮೈಸೂರೇನಾ? ಹಾಂ, ಮೈಸೂರಿನ KG ಕೊಪ್ಪಳು. KG ಕೊಪ್ಪಲ್ ಅಲ್ಲ? ಡೈಲಿ ಗಾಡಿ ಇಲ್ಲೇ ಇರುತ್ತೆ, ಕರ್ಕೊಂಡು ಹೋಗ್ತೀರಾ? ಇಲ್ಲಿ ಬಿಟ್ಬಿಟ್ಟು ಎತ್ಕೊಂಡಿದ್ರೆ ಅಷ್ಟೇ. ಎಲ್ಲಿ ಇಡ್ತೀರಾ ಗಾಡಿ? ಸಗಮ್ ಟ್ಯಾಕ್ಸು 30 ರೂಪಾಯಿ ಬಾಡಿಗೆ. ಅಲ್ಲಿ ನಿಮಗೆ ನಿಲ್ಸೋಕೆ 30 ರೂಪಾಯಿ. 30 ರೂಪಾಯಿ. ಪುನಃ ಆ ಕಡೆ ತಳ್ಕೊಬತ್ತೀನಿ. ಪುನಃ ಗಾಡಿ ಗಿಡಿ ತಳ್ಳಕ್ಕೆ 30 ಕೊಡ್ತೀನಿ ಹುಡುಗರಿಗೆ. ಹುಡುಗರು 30 ನಿಮ್ಮ ಕೈಯಲ್ಲಿ ಅಂದರೆ ತಳ್ಳೋಕ್ಕೆಲ್ಲ ಏನು ಮಾಡ್ತೀರಾ? ಒಬ್ಬನ ಕೈಲಿ ಆಗಲ್ವಲ್ಲ. ಮಕ್ಕಳು ಎಷ್ಟು ಏಜ್ ಇವಾಗ? ಸರ್, ಒಬ್ಬ ಕಾಲೇಜ್ ಓದ್ತವನೆ ನನ್ನ ಮಗ, PUC. ನನ್ನ ಮಗಳು 10ನೇ ಕ್ಲಾಸು. ಪರವಾಗಿಲ್ವಾ ಜೀವನಕ್ಕೆಲ್ಲ? ಏನ ನಮ್ಮ ಹೆಂಗಸರು ಕೆಲ್ಸಕ್ಕೆ ಹೋಗ್ತಾರೆ, ನಮ್ಮ ಅಬ್ಬಂದೇ ಆಯ್ತೆ. ಹೌದಾ? ಬಟ್ ಆದರೂ ಸ್ವಲ್ಪ ಮೈಸೂರಲ್ಲಿ ಕಷ್ಟನೇ. ಏನು ಮಾಡ್ತೀರಾ? ಮನೆನಾ ಏನು? ಬಾಡಿಗೆ ಮನೆ, ಸ್ವಂತ ಮನೆ ನರಸೀಪುರ. ಟಿ ನರಸೀಪುರನಾ? ಟಿ ನರಸೀಪುರ. ಓಕೆ. ಅಲ್ಲಿಗೆ ಹೋಗಿ ಬರ್ತಾ ಇರ್ತೀರಾ? ಅಲ್ಲಂದ್ರೆ ಮನೆ ಅಲ್ಲಿರೋದು, ನಾವಿಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡು ನಿಲ್ಲಿರೋದು KG ಕೊಪ್ಪಲಲ್ಲಿ. ಏನು ಮಾಡ್ತೀರಾ? ಮಾಡ್ಲೇಬೇಕಣ್ಣ ಜೀವನ. ಮನೇಲಿ ಕೂತ್ಕೊಂಡು ಏನು ಮಾಡ್ತೀರಾ? ಕೊರೋನಾ ಟೈಮಲ್ಲೆಲ್ಲ ಏನು ಮಾಡಿದ್ರಿ? ಮನೇಲೇ ಇದ್ದಿದ್ದೇನೆ, ಊಟ ಗಿಡ ಮಾಡ್ಕೊಂಡು ಕೂತ್ಕೊಳ್ಳೋದು. ಏನು ಮಾಡ್ತೀರಾ? ಅಂದರೆ ನೀವು 45 ವರ್ಷದಿಂದ ಕಬ್ಬಿನ ಜ್ಯೂಸ್? 35 ವರ್ಷ. 35 ವರ್ಷದಿಂದ. 86ನೇ ನಾನು ಕಬ್ಬುಂಡು ಅರಮನೆ ಆ ಕಡೆ ಗೇಟ್ ಮೇನ್ ಗಡೆ ಇದೆ ನೋಡಿ, ಅಲ್ಲಿ ಇನ್ನೂ ಅವನೇ ನಾಗಜಣ ಅಂತ ಆ ಹುಡುಗ, ಅವ್ರ ಮಗ ಅವನೇ. ಕೇಳಿ ನೋಡಿ, ಅವ್ರಿಗೆ ಹೇಳ್ತಾನೆ ಅವನು. 2 ರೂಪಾಯಿ ಸಂಬಳ ಕೊಡೋರು. ಮುಂದೆ ಹೋಗಿ ಸ್ಟ್ರೈಟ್ ಹೋಗಿ ಅಮ್ಮ, ಸ್ಟ್ರೈಟು. ಹಾಂ, ಹೋಗಿ ಅಲ್ಲೇ ಮುಂದೆ ಹೋಗಿ. 2 ರೂಪಾಯಿ ಸಂಬಳ ಕೊಡೋರು. ನಿಮ್ಗೆ ಅಡ್ರೆಸ್ ಕೇಳ್ಕೊಂಬರೋರೇ ಜಾಸ್ತಿನಾ? ಹಾಂ, ಇನ್ನೇನು ಮಾಡ್ತೀರಾ? ತಲೆ ಇಲ್ಲ, ನಾನು ಅಬ್ಸರ್ವ್ ಮಾಡ್ತಿರುವಾಗ ಒಂದು 2-3 ಜನಕ್ಕೆ ಅಡ್ರೆಸ್ ಎಲ್ಲಿ ಕಳಿಸ್ತಾ ಇದೀರಿ ನೀವು. ಸರಿ, ಒಳ್ಳೇದಾಗಲಿ ಸರ್, ಎಲ್ಲ ಮಾಡಿ. ನಿಮ್ಮ ಹೆಸರು? ಮಹಾದೇವ ಅಂತ ಹೇಳಿದ್ರು. ಮಹಾದೇವ. ಒಂದು ನೀವು ಮಾತಾಡೋದು ಒಂದು ಜನಕ್ಕೆ ತಪ್ಪಿಸ್ಬೇಕು ಅಂತ ಅಷ್ಟೇ. ಇನ್ನೇನು ಮಾಡ್ತೀರಾ? ಕೆಲವರು ಕಷ್ಟಪಡಲ್ಲ. ನಮಗೆ ಗೊತ್ತಿಲ್ಲ, ಹೋಗಿ ಅಂತಾರೆ ಅಲ್ವಾ? ಏನು ಮಾಡ್ತೀಯಣ್ಣ, ಅವಾಗಿಂದ ನಾವು ಕಷ್ಟದಲ್ಲಿ ನೊಂದಿದ್ದೀವಿ. ಒಂದೊಂದು ದಿನಕ್ಕೆ ಊಟ ಕಾಸಿದೆ ಎಷ್ಟೊಂದು ಬಾಕ್ಸ್ ಗೊತ್ತೆ. ಏನೋ ಮಾಡೋದು ಈಗ ಒಂದು 8 ತಿಂಗಳು ನಮ್ಮ ಮನೆಯವರು ಗಾಡಿ ತೆಗೆದುಕೊಟ್ರು. ಏನೋ ಒಂದು ನೆಮ್ಮದಿ. ಸುಮ್ಮನೆ ನಿಮ್ಮ ಮನೆಯವರ ಸಪೋರ್ಟ್ ಇಂದ ಈ ಗಾಡಿ ತಗೊಂಡಿದ್ದೀರಾ? ಹಾಂ, ಅವ್ರು ನಮ್ಮ ಮನೆಯವರು, ಅವರು ಇವರಿಂದ ನಮ್ಮ ಓನರು
ಅವನವನು ಇನ್ನೊಂದು ಗಾಡಿ ಐತೆ ಅದು ಓಕೆ. ಅದು ಯಾರು ಮಾಡೋರಿಲ್ಲ. ಹಾಂ ಹಾಂ ಹಾಂ. ಏನು ಮಾಡ್ತೀರಾ, ಮಾಡಲೇಬೇಕಲ್ಲ. ಎಷ್ಟು ಇವಾಗ ನಿಮ್ಗೆ ಏಜು? 49. ಮಾಡಿ ಎಲ್ಲ ಒಳ್ಳೇದಾಗಲಿ. ಉಳಿಸ್ಕೊಂಡು ಮನೆಯವ್ರನ್ನ ಬೆಳೆಸ್ಕೊಂಡು ನೀವು ಬೆಳ್ಕೊಂಡು ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ. ನಮ್ದೇನು ಆರೋಗ್ಯ ಚೆನ್ನಾಗಿರ್ತದೆ ಬಿಡಿ, ಅದಕ್ಕೇನಿಲ್ಲ. ಸರಿ ಮಾದೇವ್ ಸರ್, ಹಾಂ ಬನ್ನಿ ಸರ್. ಥ್ಯಾಂಕ್ ಯು ಸೊ ಮಚ್.